ನಮಸ್ಕಾರ ವೀಕ್ಷಕರೇ. ಈ ದಿನದ ಮುಂದಿನ ವಿಷಯಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದುವರೆಗೂ ನೋಡ್ತಾ ಇದ್ದೀರಿ, ಮುಂದೇನು ನೋಡಿ ಅಂತ ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ವಿಘ್ನರಾಜಾಯ ನಮಃ. ಶ್ರೀ ಗಣೇಶಾಯ ನಮಃ. ವಂದೇ ದೇಶಮಹಂ ವಾರಣವದನಂ ವಂದೇ ದೇಶಮಹಂ ವಾರಣವದನಂ ನಂದೀಶ ವಾಹನ ವಾರಾನಂದನಂ ವಂದೇ ದೇಶಮಹಂ. ಮುಂದಿನ ಶ್ಲೋಕ ಭಜಗೋವಿಂದಮಲ್ಲಿ ಏನನ್ನು ಶಂಕರಾಚಾರ್ಯ ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವ ಜೀವ ದಿವಾಸತಿ ದೇಹೇ ತಾ ತತ್ಪೃಚ್ಛತಿ ಕುಶಲಂಗೇಹೇ ಗತವತಿ ವಾಯೋ ದೇಹಾಪಾಯೇ ಭಾರಾಭಿರ್ಯತಿ ತಸ್ಮಿನ್ ಕಾಯೇ. ದೇಹದಲ್ಲಿ ಪ್ರಾಣ ಇರುವವರೆಗೆ ಮನೆಯಲ್ಲಿ ಎಲ್ಲರೂ ಅವನ ಕುಶಲವ ಕೇಳಿ, ಮನೆಯಲ್ಲಿ ಒಬ್ಬ ಯಜಮಾನ ಚೆನ್ನಾಗಿದ್ದಾಗ ಯಾವ ರೀತಿ ನೋಡ್ಕೋತಾರೆ ಅಂತ ಅವನ ಕುಶಲನೆಲ್ಲ ಕೇಳ್ತಾರೆ. ಕುಶಲವ ಕೇಳಿ ತಿಳಿಯುವರು. ಆ ಉಸಿರು ನಿಂತರೆ, ಅವನ ಉಸಿರು ನಿಂತೋದ್ರೆ ಆ ದೇಹವ ನೋಡಿ ಪತ್ನಿಯೂ ಸಹ ಹೆದರಿಕೊಳ್ಳುವಳು. ಅವನನ್ನು ಸಾಯೋ ಕ್ಷಣ ಬಂದಾಗ ಹೆಂಡತಿನೂ ಕೂಡ ಹತ್ತಿರ ಹೋಗಲ್ವಂತೆ, ಹೆದರ್ಕೋತಾಳಂತೆ. ಅರ್ಥಮನಾರ್ಥಂ ಭಾವಯೇ ನಿತ್ಯಂ ನಾಸ್ತಿ ತತ್ ಸುಖಲೇ ಸತ್ಯಂ ಪುತ್ರಾದಪಿ ಧನಭಾಜಂ ಭೀತಿಃ ಸರ್ವತ್ರೈಷ ವಿಹಿತ ರೀತಿಃ. ಅಂದರೆ ಅರ್ಥಮನರ್ಥಂ ಭಾವನಾ ನಿತ್ಯಂ ನಾಸ್ತಿ ತತ್ಸುಖಲೇಶ ಸತ್ಯಂ ಪುತ್ರಾದಪಿ ಧನಭಾಜಾಂ ಭೀತಿಃ. ಅಂದರೆ ಸರ್ವತ್ರೈಷ ವಿಹಿತಾಥ ರೀತಿ ಅಂದರೆ ಲೋಕದಲ್ಲಿ ಉನ್ನತವಾದದ್ದು ಅನರ್ಥಕಾರಿ ಯಾವುದು ಹೆಚ್ಚಿಗೆ ಇರುತ್ತೋ ಲೋಕದಲ್ಲಿ ಅದು ನಾವು ಔನ್ನತ್ಯಕ್ಕೆ ಕಾರಣ ಆಗುತ್ತೆ. ಮತ್ತು ಅದರಿಂದ ಸುಖ ಸ್ವಲ್ಪವೂ ಇಲ್ಲವೆಂಬುದು ನೀನು ನಿಜವೆಂದು ತಿಳಿದಿರು. ಈಗ ಏನಿರುತ್ತೋ ಅದು ಇರೋವರೆಗೂ ನಮಗಿರುತ್ತೆ. ಸುಖ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದನ್ನು ತಿಳ್ಕೋ ಅಂತ ಶಂಕರಾಚಾರ್ಯರು ಆ ಮುದುಕನಿಗೆ ಹೇಳ್ತಾ ಇದ್ದಾರೆ. ಧನಿಕರಿಗೆ ತಮ್ಮ ಮಗನಿಂದಲೇ ಭಯ ಒದಗುವ ಸಂಭವ ಉಂಟು. ಧನಿಕರಿಗೆ ತಮ್ಮ ಮಗನಿಂದನೇ ಏನು ಮುಂದೆ ತೊಂದರೆ ಬರುತ್ತೆ ಅನ್ನೋ ಭಯ ಇರುತ್ತೆ. ಇದು ಲೋಕದ ಸಹಜವಾದ ರೀತಿ. ಇದೇ ಲೋಕದಲ್ಲಿ ಸಹಜವಾದ ರೀತಿ. ಧನ ಇರುವಾಗ ಒಂದು ಕಷ್ಟ, ಆದರೆ ಅದನ್ನು ಕಾಪಾಡ್ಕೊಳ್ಳೋದು ಕಷ್ಟ. ಅದರಿಂದ ಮುಂದೆ ಏನಾಗುತ್ತೆ ಅನ್ನೋದು ಭಯ, ಇವೆಲ್ಲ ಇರುತ್ತೆ. ಆದರೆ ನೀನು ಗೋವಿಂದನನ್ನು ಭಜಿಸಿ ಮುಕ್ತಿ ಸಾಧನೆಗೆ ಹೊರಡು, ತಯಾರಾಗು ಅನ್ನೋ ಭಾವನೆಯನ್ನು ಅವರು ವೈಶ್ಯನಿಗೆ ಮುಂದೆ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೋಡೋಣ. ವೀಕ್ಷಕರೇ, ನೀವೆಲ್ಲ ನೋಡ್ತೀರಿ ಅನ್ನೋ ಭಾವನೆ ಇದೆ. ಇದು ಯೋಗ ಸೂತ್ರ ತುಂಬ ಮುಖ್ಯವಾದದ್ದು. ಆತ್ಮ ಸಾಕ್ಷಾತ್ಕಾರ ಗುರುನ ಯಾವ ರೀತಿ
ನಾವು ಹುಡುಕೋಬೇಕು ಅನ್ನೋದು ಇದರಲ್ಲಿದೆ. ಅದನ್ನು ನೀವು ಗಮನ ಇಟ್ಟು ಕೇಳಿ, ನಿಮ್ಮ ಕಡೆಗೂ ಹೇಳಿ, ನಮಗೆ ಇದು ಸಹಕರಿಸಿ ಅಂತ ಕೇಳ್ಕೊತಾ ಇರ್ತೀನಿ. ನೀವು ನೋಡಿ ನಿಮ್ಮವರಿಗೂ ಹೇಳಿ. ಮುಂದಿನ ಸೂತ್ರ ನೋಡಿ. ಇದುವರೆಗೂ ನಾನು 2 ಸೂತ್ರ ನಿಮಗೆ ಗಮನಕ್ಕೆ ತಂದಿದ್ದೀನಿ. ಅಥ ಯೋಗಾನುಶಾಸನಂ ಅನ್ನೋದು ಒಂದು, ಯೋಗ ಚಿತ್ತವೃತ್ತಿ ನಿರೋಧ ಅಂತ 2 ಸೂತ್ರಗಳನ್ನು ನಿಮಗೆ ವಿಷದಪಡಿಸಿದ್ದೇನೆ. 3ನೇದು ತದಾದೃಷ್ಟು ಸ್ವರೂಪೇವ ಸ್ಥಾನಂ, ಅಂದರೆ ತದಾ ಆಗ, ದೃಷ್ಟೃವಿನ ಅಂದರೆ ಅಥವಾ ನೋಡುವವನ, ಅಂದರೆ ನಮ್ಮ ಆತ್ಮದಲ್ಲಿ ಯಾರು ನೋಡ್ತಾರೆ ಅಂತ. ಸ್ವರೂಪೇ ಸ್ವಸ್ವರೂಪ ಅಥವಾ ಸಾರಭೂತ ಮತ್ತು ಮೂಲಭೂತ ರೂಪಗಳಲ್ಲಿ. ಅವಸ್ಥಾನಂ ನೆಲೆಗೊಳ್ಳುವಿಕೆ, ನಮ್ಮ ಮನಸ್ಸಲ್ಲಿ ನೆಲೆಗೊಳ್ಳಬೇಕು ಆ ವಿಷಯ ಅಂತ ಅರ್ಥ. ಆಗ ದೃಷ್ಟ ನೋಡುವವನು ಪುರುಷ ನಮ್ಮಲ್ಲಿ ಅದನ್ನು ನಾವು ಏನು ಮಾಡ್ತೀವಿ ಅನ್ನೋದು ನೋಡ್ತಾ ಇರ್ತಾನೆ. ತನ್ನ ಸಾರಭೂತವಾದ ಮತ್ತು ಮೂಲಭೂತವಾದ ಸ್ವರೂಪದಲ್ಲಿ ನೆಲೆಗೊಳ್ಳುತ್ತಾನೆ. ತನ್ನ ಮೂಲಭೂತ ರೂಪದಲ್ಲಿ ಅವನು ನಮ್ಮ ಮನಸ್ಸಲ್ಲಿ ನೆಲೆಗೊಳ್ತಾನೆ. ಮನಸ್ಸಿನ ಎಲ್ಲ ಮಟ್ಟಗಳಲ್ಲಿ ಸರ್ವ ರೂಪಾಂತರಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಿದಾಗ, ನಮಗೆ ಏನೋ ಬರದೇ ಇರೋ ಹಾಗೆ ನಿರೋಧ ಶಕ್ತಿ ಅಂತ ಹೇಳಿದ್ದೀವಲ್ಲ, ಆ ತಡೆಗಟ್ಟಿದಾಗ ಏನು ಸಂಭವಿಸುವುದೆಂಬುದನ್ನು, ಏನು ನಮಗೆ ಸಂಭವ ಆಗುತ್ತೆ ಅನ್ನೋದು ಈ ಸೂತ್ರವು ಒಂದು ಸಾಮಾನ್ಯ ರೀತಿಯಲ್ಲಿ ಸೂಚಿಸುತ್ತದೆ. ಸ್ವರೂಪ ತದಾದೃಷ್ಟ ಸ್ವರೂಪ ವ್ಯವಸ್ಥಾನಂ ಅನ್ನೋದರಲ್ಲಿ ಇಲ್ಲಿ ಮುಂದೆ ಹೇಳ್ತಾರೆ. ಆಗ ದೃಷ್ಟ ಅಂದರೆ ತನ್ನ ಸ್ವರೂಪದಲ್ಲಿ ಯಾವ ರೂಪದಲ್ಲಿರ್ತಾನೆ ಅಂತ ನೆಲೆಗೊಳ್ಳುತ್ತಾನೆ. ಯಾವ ರೂಪ ನೆಲೆಗೊಳ್ತಾನೆ, ಅಥವಾ ಬೇರೆ ಪದಗಳಲ್ಲಿ ಹೇಳುವುದಾದರೆ ಅವನು ಆತ್ಮ ಸಾಕ್ಷಾತ್ಕಾರವನ್ನು, ತನ್ನಲ್ಲಿ ತಾನು ಸತ್ಯವನ್ನು ಹುಡುಕೋದು, ಆಗ ಒಂದು ರೀತಿ ಬೆಳಕು ಬರುತ್ತಲ್ಲ, ಅದು ಆತ್ಮ ಸಾಕ್ಷಾತ್ಕಾರ ಪಡೆಯುತ್ತಾನೆ. ಎಲ್ಲಿಯವರೆಗೆ ನಾವು ಚಿತ್ತವೃತ್ತಿಗಳ ಆಟದಲ್ಲಿ ಸಿಲುಕಿಕೊಂಡಿರುತ್ತೇವೆಯೋ, ಅಂದರೆ ಚಿತ್ತವೃತ್ತಿ ಏನೇನು ನಮಗೆ ಆಡಿಸುತ್ತೋ ಅಲ್ಲಿಯವರೆಗೆ ಈ ಆತ್ಮ ಸಾಕ್ಷಾತ್ಕಾರದ ಪರಿಣಿತಿ ನಮಗೆ ಆಗೋದೇ ಇಲ್ಲ. ಅದನ್ನು ತಡಿಬೇಕು. ಅದನ್ನು ನಾವು ಬೇರೆ ಆದರೆ ಮಾತ್ರ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ಪತಂಜಲಿಯವರ ಅಭಿಪ್ರಾಯ. ಈ ಸ್ಥಿತಿ ಏನೆಂಬುದನ್ನು ಅರಿಯಲಾರೆವು. ಅದು ನಮಗೆ ಸಾಕ್ಷಾತ್ಕಾರ ಆಗೋದಕ್ಕೆ ಏನೇನಾಗಬೇಕು ಅಂತ ನಮಗೆ ಗೊತ್ತಾಗಲ್ಲ. ಇದನ್ನು ಒಳಗಿನಿಂದ ಅರಿಯಲು ಸಾಧ್ಯವೇ ವಿನಃ ನಮ್ಮ ಆತ್ಮದಿಂದನೇ ಅರಿಬೇಕು. ಪುರುಷ ಎಲ್ಲಿದ್ದಾನೆ, ಚಿತ್ತವೃತ್ತಿ ಹೇಗಾಗುತ್ತೆ ಅನ್ನೋದನ್ನು ನಮ್ಮನ್ನು ನಾವು ತಿಳ್ಕೋಬೇಕು. ಹೊರಗಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೊರಗಿನ ಪ್ರಪಂಚದಿಂದ ಈ ಸತ್ಯವನ್ನು ಹುಡುಕಕ್ಕೆ ನಮಗೆ ಆಗಲ್ಲ. ನಮ್ಮ ಪ್ರಸ್ತುತ ಪರಿಮಿತ ಸ್ಥಿತಿಯಲ್ಲಿಯೂ ನಮಗೆ ಎಷ್ಟು ಪರಿಮಿತಿ ಇದೆಯೋ ಆ ಸ್ಥಿತಿಯಲ್ಲೂ ಕೂಡ ಅಧ್ಯಯನ ಮತ್ತು ಚಿಂತನೆಗಳ ಮೂಲಕ ಅಧ್ಯಯನ ಮಾಡಬೇಕು, ಚಿಂತನೆ ಮಾಡಬೇಕು. ಆ ಮೂಲಕ ನಾವು ಇದರ ಬಗ್ಗೆ ಆಂಶಿಕ ಒಂದು ಭಾಗ ಮಾತ್ರ, ಅದರ ಅಂಶ ಮಾತ್ರ ನಮಗೆ ಒಂದು ಭಾಗ ಗೊತ್ತಾಗಬೇಕು. ಮತ್ತು ಆಳರಹಿತ ತಿಳುವಳಿಕೆಯನ್ನು ಆಳವಾಗಿ ಅದನ್ನು ನಾವು ತಿಳುವಳಿಕೆಯನ್ನು ಪಡೆಯಲು ಸಾಧ್ಯ. ಅದು ಏನಿದೆ ಅನ್ನೋದನ್ನು ತಿಳುವಳಿಕೆ ಪಡ್ಕೊಳ್ಳೋಕ್ಕೆ ಸಾಧ್ಯ. ಹಾಗೆ ಪಡೆಯಬೇಕಾದರೆ
ಈ ಪ್ರಕರಣ ಗ್ರಂಥದಲ್ಲಿ ಈ ಪುಸ್ತಕದಲ್ಲಿ ಸ್ಥೂಲವಾಗಿ ಅಂದರೆ ಕಾಣುವ ಹಾಗೆ ನಿರೂಪಿಸಿರುವ ಯೋಗದ ಸಮಗ್ರ ಸಿದ್ಧಾಂತ, ಸಮಗ್ರ ತತ್ವವನ್ನು ಮತ್ತು ತಂತ್ರವನ್ನು, ಅದರ ಉಪಾಯ ಏನೇನು ಸಂಪೂರ್ಣವಾಗಿ ಅರಿಯಬೇಕು. ಇದನ್ನು ಪೂರ್ತಿ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. 44 ಮತ್ತು 45ನೇ ಸೂತ್ರಗಳಲ್ಲಿ ಉಲ್ಲೇಖಿಸಿರುವ ಅಂದರೆ ತಿಳಿಸಿರುವ ಹಾಗೂ ಸಮಾಧಿ ಸ್ಥಿತಿಯಲ್ಲಿ, ಇದು ಹೆಸರೇನೇ ಸಮಾಧಿಪಾದ ಅನ್ನೋ ಹೆಸರು ಮೊದಲನೇ ಭಾಗದಲ್ಲಿ ವಿಕಾಸವಾಗುವ ಪ್ರಜ್ಞೆಯ ಉನ್ನತ ಘಟ್ಟಗಳನ್ನು, ಮಹತ್ತರವಾದ ಘಟ್ಟಗಳನ್ನು ಋತಂಬರ ಅಂದರೆ ಸತ್ಯವನ್ನು, ಧರ್ಮಗಳನ್ನು ಭರಿಸಿರುವುದು. ಅಂದರೆ ನಾವು ಭರಿಸೋದು ಅಂದರೆ ಈ ಧರ್ಮದ ಭಾರವನ್ನು ಅಥವಾ ಅದನ್ನು ತಿಳ್ಕೊಳ್ಳೋ ಹೃದಯಕ್ಕೆ ಹೇಳಬೇಕು ಎಂದು ಕರೆಯುತ್ತಾರೆ. ಋತಂಭರಣ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಈ ಪ್ರಜ್ಞಾಸ್ಥಿತಿಗಳ ಬೆಳಕಿನಲ್ಲಿ, ನಮ್ಮ ಹೃದಯದೆಲ್ಲ ಬೆಳಕಿನಲ್ಲಿ ಯೋಗವಂತ ಸಾಧಕನು ವ್ಯಕ್ತಿ ಜಗತ್ತಿನ ಸಮಸ್ತ ವಸ್ತುಗಳಿಗೂ, ವ್ಯಕ್ತಿ ಜಗತ್ತಿನ ಅಂದರೆ ಜಗತ್ತಲ್ಲಿ ಕಾಣುವ, ವ್ಯಕ್ತ ಅಂದರೆ ಕಾಣೋದು, ಸಮಸ್ತ ವಸ್ತುಗಳಿಗೂ ಎಲ್ಲ ಪದಾರ್ಥಗಳಿಗೂ ಆಧಾರವಾಗಿರುವ ಸತ್ಯವನ್ನು ತಿಳಿಯಬಲ್ಲನು. ಆ ತಿಳಿಯಬಲ್ಲವನು ಮಾತ್ರ ಯೋಗಿ ಆಗಲಿಕ್ಕೆ ಸಾಧ್ಯ. ಆದರೆ ಈ ರೀತಿಯಲ್ಲಿ ಅವನು ಅರಿಯುವ ಸತ್ಯ ದೃಶ್ಯಂ, ಸತ್ಯವನ್ನು ನೋಡಬೇಕು, ಅವನ ಆತ್ಮದಲ್ಲಿ ಸತ್ಯವನ್ನು ದರ್ಶಿಸಬೇಕು ಅನ್ನೋದು ಪತಂಜಲಿಯವರ ಅಭಿಪ್ರಾಯ. ಅಥವಾ ನೋಡುತ್ತಿರುವ ನಾವು ಯಾವುದನ್ನು ನೋಡ್ತಾ ಇದ್ದೀವಿ? ಸಾಕ್ಷಾತ್ಕಾರವನ್ನು, ಬೆಳಕನ್ನು ನೋಡ್ತಾ ಇದ್ದೀವಿ. ವಸ್ತುಗಳಿಗೆ ಸಂಬಂಧಿಸಿದೆಯೋ, ಯಾವ ವಸ್ತುಗೆ ನಾವು ಸಂಬಂಧಿಸಿದೆ ಆ ಸಂಬಂಧದ ಹೊರತು ದೃಷ್ಟ ಆ ಪುರುಷ ಅಥವಾ ನೋಡುವವನಿಗೆ ಸಂಬಂಧಿಸಿಲ್ಲ, ನೋಡುವವನೇ ಸಂಬಂಧಿಸಿಲ್ಲ. ಯಾರಿಗೆ ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಮಾತ್ರ ಅವರಿಗೆ ಗೊತ್ತಿರಬೇಕು. ದೃಷ್ಟಾಗೆ ಸಂಬಂಧಿಸಿದ ಅದೇ ನೋಡುವವನಿಗೆ ಸಂಬಂಧಿಸ್ತಕ್ಕಂಥ ಸತ್ಯವನ್ನು ಅವನು ಅರಿಯಬೇಕಾದರೆ ನಿರ್ಬೀಜ ಸಮಾಧಿಯನ್ನು, ಅಂದರೆ ವಿಷಯವೇ ಇಲ್ಲದ ಸಮಾಧಿಯಲ್ಲಿ ಅಭ್ಯಾಸ ಮಾಡಬೇಕು ಅನ್ನೋದು ಈ ಸೂತ್ರದಲ್ಲಿ 51ನೇ ಸೂತ್ರವನ್ನು ನೋಡಿ ತಿಳ್ಕೊಳ್ಳಿ ಅಂತ. ಇನ್ನು ಮುಂದಿನ ಸೂತ್ರ ಅದು ಜೊತೆಗೆ ಸೇರಿಸ್ತಾ ಇದ್ದೀನಿ. 4ನೇ ಸೂತ್ರ ವೃತ್ತಿ ಸಾರೋಪ್ಯಂ ಇತರತ್ರ. ವೃತ್ತಿ ಚಿತ್ತದ ವೃತ್ತಿ, ಮನಸ್ಸಿನ ವೃತ್ತಿಗಳು ಅಥವಾ ರೂಪಾಂತರದೊಡನೆ ಆ ರೂಪಾಂತರಗಳನ್ನು ಯಾವ ರೀತಿ ಹೊಂದುತ್ತೆ ಏಕೀಕರಿಸೋದು ಅನ್ನೋ ಅರ್ಥ. ಅದು ಸಾರೋಪ್ಯಂ ಏಕೀಕರಿಸಿಕೊಳ್ಳುವುದು, ಏಕ ರೀತಿಯಲ್ಲಿ ನಾವು ಅಂದ್ಕೊಳ್ಳೋದು ಅಥವಾ ಹೀರಲ್ಪಡುವುದು. ಇತರ ಕಡೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಅಥವಾ ಇತರ ಸ್ಥಿತಿಗಳಲ್ಲಿ, ಬೇರೆ ರೀತಿ ಸ್ಥಿತಿ ಅರ್ಥ. ಉಳಿದ ಸ್ಥಿತಿಗಳಲ್ಲಿ ಅದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಉಳಿದ ಸ್ಥಿತಿಗಳಲ್ಲಿ ಮನಸ್ಸಿನ ವೃತ್ತಿಗಳೊಡನೆ ನೋಡುವವನು, ಮನಸ್ಸಿನ ಸ್ಥಿತಿಗಳೊಡನೆ ನೋಡ್ತಕ್ಕಂಥವನು ಯಾರು? ಪುರುಷ ಅಥವಾ ದೃಷ್ಟ. ಸಾರೋಪ್ಯ ಪಡೆಯುತ್ತಾನೆ ಅಥವಾ ಹೀರಲ್ಪಡುತ್ತಾನೆ. ಸಾರೋಪ್ಯ ಅಂದರೂ ಒಂದೇ, ಹೀರಲ್ಪಡುತ್ತಾನೆ ಅಂದರೂ ಒಂದೇ. ಚಿತ್ತವೃತ್ತಿಗಳು ನಿರೋಧ ಸ್ಥಿತಿಯಲ್ಲಿ, ಅದೇ ತಡೆಗಟ್ಟಿಬಿಟ್ಟಿರ್ತೀವಿ. ನಿರೋಧ ಸ್ಥಿತಿಯಲ್ಲಿ ಇಲ್ಲದಿರುವಾಗ, ಅದು ತಡೆಗಟ್ಟದೇ ಇದ್ದಾಗ
ಮತ್ತು ದೃಷ್ಟ ತನ್ನ ಸ್ವಸ್ವರೂಪದಲ್ಲಿ ತನ್ನ ನಿಜ ರೂಪದಲ್ಲಿ ನೆಲೆಗೊಳ್ಳದಿರುವಾಗ, ಅಲ್ಲಿ ನೆಲೆಸಿರಲ್ಲ ಅವನು, ಎಲ್ಲೋ ಬೇರೆ ಕಡೆಗಿರ್ತಾನೆ. ಅವನು ತನ್ನ ಪ್ರಜ್ಞೆಯ ಕ್ಷೇತ್ರದಲ್ಲಿ, ತನ್ನ ಪ್ರಜ್ಞೆ ಅಂದರೆ ವಿವೇಕ, ಜ್ಞಾನ, ಆ ಕ್ಷೇತ್ರದಲ್ಲಿ ಆ ಕ್ಷಣದಲ್ಲಿ ಯಾವ ವಿಶಿಷ್ಟ, ಯಾವುದು ಹೆಚ್ಚಿನ ವಿಶಿಷ್ಟತೆ ಪಡೆದಿರುತ್ತೆ, ವೃತ್ತಿ ಇರುತ್ತದೆಯೋ ಆ ಕೆಲಸ ಅದರಲ್ಲಿರುತ್ತೆ, ಅದರೊಡನೆ ಸೇರಿ ಹೋಗುತ್ತಾನೆ, ಅದರೊಡನೆ ಪುರುಷ ಸೇರಿ ಹೋಗ್ತಾನೆ. ಇದಕ್ಕೆ ಒಂದು ಉಪಮಾನವನ್ನು ಕೊಡಬಹುದು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ತಟಸ್ಥವಾದ ನೀರಿನ ಕೊಳದೊಳಗೆ ಒಂದು ಕೊಳ ಇರುತ್ತೆ, ಅದರಲ್ಲಿ ನೀರು ಇರುತ್ತೆ. ಒಂದೇ ವಿದ್ಯುತ್ ದೀಪ ಉರಿಯುತ್ತಿದೆ, ಒಂದು ವಿದ್ಯುತ್ ದೀಪ ಉರಿತಾ ಇರುತ್ತೆ ಎಂದು ಕಲ್ಪಿಸಿಕೊಳ್ಳಿ ಅಂತ ನೀವು ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ಈ ನೀರನ್ನು ಯಾವುದಾದರೂ ಯಾಂತ್ರಿಕ ಸಲಕರಣೆಯಿಂದ, ಯಾವುದಾದರೂ ಒಂದು ಮಿಷನ್ನಿಂದ, ಯಾಂತ್ರಿಕ ಸಲಕರಣೆಯಿಂದ ಬಿರುಸಾಗಿ ಕಲಕಿದಾಗ ಅದನ್ನು ಕುಲುಕ್ತಾ ಇದ್ದರೆ ನೀರನ್ನು ಏನಾಗುತ್ತೆ, ದೀಪದ ಸುತ್ತಲೂ ವಿವಿಧ ಬಗೆಗಳ ವಿನ್ಯಾಸಗಳು ಉಂಟಾಗುತ್ತವೆ. ಬೇರೆ ಬೇರೆ ವಿನ್ಯಾಸಗಳು ಚೆಲ್ತಾ ಇರುತ್ತೆ, ಆ ಕಡೆ ಚೆಲ್ಲುತ್ತೆ, ಈ ಕಡೆ ಚೆಲ್ಲುತ್ತೆ, ಕಲಕ್ತಾ ಇರುತ್ತೆ. ಈ ವಿನ್ಯಾಸಗಳು ದೀಪದ ಬೆಳಕಿನಲ್ಲಿ ಬೆಳಗುತ್ತವೆ. ದೀಪದ ಬೆಳಕಲ್ಲಿ ಇದು ಬೆಳಗುತ್ತೆ ಮತ್ತು ಕ್ಷಣದಿಂದ ಕ್ಷಣಕ್ಕೆ, ಒಂದು ಸೆಕೆಂಡಿಂದ ಸೆಕೆಂಡಿಗೂ ಕೂಡ ಬದಲಾಗ್ತಾ ಇರುತ್ತೆ. ಆದರೆ ವಿದ್ಯುತ್ ದೀಪಕ್ಕೆ ಏನಾಯಿತು, ವಿದ್ಯುತ್ ದೀಪಕ್ಕೆ ಏನೂ ಆಗಿರಲ್ಲ. ಅದು ದೃಷ್ಟಿಗೆ ಗೋಚರವಾಗದಂತೆ ಮಾಯವಾಗಿದೆ. ಅದು ಕಣ್ಣಿಗೆ ಕಾಣಿಸ್ತೆ, ಅದು ಮಾಯವಾಗಿಬಿಟ್ಟಿರುತ್ತೆ. ಅದರಿಂದ ಹೊರಟ ಎಲ್ಲ ಬೆಳಕು ಸುತ್ತಲಿನ ನೀರಿನಲ್ಲಿ ಸೇರಿ ಹೋಗಿದೆ. ಆ ನೀರಿನೊಳಗಡೆ ಆ ವಿದ್ಯುತ್ ದೀಪದ ಬೆಳಕು ಸೇರಿ ಹೋಗಿರುತ್ತೆ. ಈ ಕಲಕುವಿಕೆಯನ್ನು ಕ್ರಮೇಣ ತಗ್ಗಿಸುತ್ತಾ ಇದನ್ನು ಕಡಿಮೆ ಮಾಡ್ತಾ ಹೋದಂತೆ ದೀಪದ ಸುತ್ತಲೂ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ವಿನ್ಯಾಸಗಳು ಕ್ರಮೇಣ ತಗ್ಗಿ ಕ್ರಮವಾಗಿ ಅದು ಕಡಿಮೆಯಾಗಿ ದೀಪವು ಪುನಃ ಗೋಚರವಾಗಲು ಪ್ರಾರಂಭವಾಗುತ್ತದೆ. ಆ ವಿದ್ಯುತ್ ಬೆಳಕು ನಮಗೆ ಗೋಚರ ಆಗೋದಕ್ಕೆ ಶುರುವಾಗುತ್ತೆ. ಏಕೆ, ಕಲಕ್ಕೆಲ್ಲ ನಿಂತೋಗ್ಬಿಟ್ಟಿರುತ್ತಲ್ಲ, ಕಲಕುವಿಕೆ ಸಂಪೂರ್ಣವಾಗಿ ನಿಂತಾಗ ನೀರು ಮತ್ತೆ ಪ್ರಶಾಂತ ಸ್ಥಿತಿಗೆ ಬರುತ್ತದೆ. ಪ್ರಶಾಂತ ಸ್ಥಿತಿಗೆ ಬಂದಾಗ ಬೆಳಕು ನಮಗೆ ಕಾಣಿಸುತ್ತೆ. ಆಗ ದೀಪದ ಸುತ್ತ ಬೆಳಕಿನ ಇರುವುದಿಲ್ಲ. ಬೆಳಕಿನ ವಿನ್ಯಾಸ ಸುತ್ತ ಇರಲ್ಲ, ಏಕೆ ಕಲ್ಕೋದು ನಿಂತೈತಲ್ವ. ಅದರಿಂದ ದೀಪ ಮಾತ್ರ ಗೋಚರವಾಗುತ್ತದೆ. ಆ ವಿದ್ಯುತ್ ದೀಪ ಮಾತ್ರ ನಮಗೆ ಕಾಣಿಸ್ತಾ ಇರುತ್ತೆ. ಪುರುಷನ ಪ್ರಜ್ಞೆ ಚಿತ್ತವೃತ್ತಿಯೊಡನೆ ಹೇಗೆ ಒಂದಾಗಿ ಸೇರಿ ಹೋಗುತ್ತದೆ, ಪುರುಷನ ಪ್ರಜ್ಞೆ ಅದರ ಜೊತೆಯಲ್ಲಿ ಹೇಗೆ ಸೇರಿ ಹೋಗುತ್ತೆ ಅನ್ನೋದನ್ನು, ಮತ್ತು ಮನಸ್ಸಿನಲ್ಲಿ ವೃತ್ತಿ ಇಲ್ಲದಿರುವಾಗ, ಅದಕ್ಕೆ ಕೆಲಸನೇ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅದು ಹೇಗೆ ತನ್ನ ಸ್ವಸ್ವರೂಪಕ್ಕೆ ಹಿಂದಿರುಗುತ್ತದೆ, ಅದನ್ನು ತನ್ನ ರೂಪಕ್ಕೆ ಸ್ವಸ್ವರೂಪಕ್ಕೆ ಯಾವ ರೀತಿ ಹಿಂದಿರುಗುತ್ತೆ ಎಂಬುದನ್ನು ಮೇಲಿನ ಉಪಮಾನವು ಸ್ಥೂಲವಾಗಿ ತೋರಿಸುತ್ತದೆ. ನಮಗೆ ಅರ್ಥ ಆಗೋ ಹಾಗೆ ಅದು ನಮಗೆ ತೋರಿಸುತ್ತೆ. ಮತ್ತೊಂದು ವಿಷಯ ಏನಂದರೆ, ಈಶ್ವರ ಪ್ರಣಿಧಾನದ ಮೂಲಕ ಬೆಳೆಸಿಕೊಂಡ, ಅಂದರೆ ಈಶ್ವರ ಪ್ರಣಿಧಾನ ದೇವರಿಗೆ ಶರಣಾಗತನಾಗೋದು. ಈಶ್ವರ ಪ್ರಣಿಧಾನ ಬೆಳೆಸಿಕೊಂಡ ಪರವೈರಾಗ್ಯದಿಂದಾಗಲಿ, ಅದು ವೈರಾಗ್ಯ ಇದೆ ಆದ್ದರಿಂದ, ಅಥವಾ ಸಮಾಧಿಯ ಅಭ್ಯಾಸದಿಂದಾಗಲಿ, ಅದೇ ಪ್ರಜ್ಞಾತ ಸಮಾಧಿ ಅಂತ ಎಲ್ಲ ಬರುತ್ತೆ ಮುಂದೆ, ಸಂಪ್ರಜ್ಞಾತ ಸಮಾಧಿಗಳ ಮೂಲಕ ಮನಸ್ಸು
ಪ್ರಶಾಂತ ಸ್ಥಿತಿಗೆ ಬರುತ್ತದೆ, ಮನಸ್ಸು ಪ್ರಶಾಂತವಾಗುತ್ತೆ. ಇವನ್ನೆಲ್ಲ ನಾವು ಸಾಧನೆ ಮಾಡಬೇಕು. ಯಾತಕ್ಕೆ? ಸತ್ಯಾನ್ವೇಷಣೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಇವೆಲ್ಲ ನಮಗೆ ಬೇಕು ಅನ್ನೋದು ಪತಂಜಲಿಯವರ ಉದ್ದೇಶ. ಆಗ ಆತ್ಮ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಎನ್ಲೈಟನ್ಮೆಂಟ್ ಅಥವಾ ಬರುತ್ತದೆ. ಆಗ ಆತ್ಮ ಸಾಕ್ಷಾತ್ಕಾರ, ಎನ್ಲೈಟನ್ಮೆಂಟ್ ಅಥವಾ ಮುಕ್ತಿ ಲಭಿಸುತ್ತದೆ. ಎನ್ಲೈಟನ್ಮೆಂಟ್ ಅನ್ನೋದು ಇಂಗ್ಲೀಷಲ್ಲಿದೆ, ಅಥವಾ ಮುಕ್ತಿ ಲಭಿಸುತ್ತದೆ. ಪುರುಷನು ತನ್ನ ಸ್ವಸ್ವರೂಪದಲ್ಲಿ, ತನ್ನ ನಿಜ ರೂಪದಲ್ಲಿ ಪ್ರತಿಷ್ಠಿತನಾಗಿಲ್ಲದಿರುವಾಗ, ಅವನು ತನ್ನ ನಿಜ ರೂಪದಲ್ಲಿ ಪ್ರತಿಷ್ಠೆ ಆಗದೇ ಇದ್ದಾಗ ಅವನಿಗೆ ಏನು ಸಂಭವಿಸುತ್ತದೆ ಅನ್ನೋದು, ಏನಾಗ್ತಾ ಇದೆ ಅನ್ನೋದು ಎಂಬ ಪ್ರಶ್ನೆಗೆ ಮೇಲಿನ ಸೂತ್ರವು ಸ್ಥೂಲವಾಗಿ ಉತ್ತರ ಕೊಡುತ್ತದೆ. ಮೇಲಿನ ಸೂತ್ರ ನಮಗೆ ಮುಂದೆ ಉತ್ತರ ಅದು ಕೊಡ್ತಾ ಹೋಗುತ್ತೆ. ಅದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ದತ್ತಾತ್ರೇಯ ತವ ಚರಣಂ ದತ್ತಂ ನಾಥ ತವ ಚರಣಂ ತ್ರಿಭುವನಾತ್ಮಕ ತ್ರಿಗುಣಾತೀತ ತ್ರಿಭುವನ ಪಾಲಕ ತವ ಚರಣಂ.